ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂಡಿಯನ್ ಪೋಸ್ಟ್ ರಿಸಲ್ಟ್ಸ್ ಔಟ್ ಆಗಿದೆ. ಈಗ ನಾವು ಮನೆಯಲ್ಲಿ ಕೂತು ಅದು ಹೇಗೆ ಚೆಕ್ ಮಾಡೋಣ ಅಂತ ನೋಡೋಣ ಬನ್ನಿ. ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಇಂಡಿಯನ್ GDS ಪೋಸ್ಟ್ ಆನ್ಲೈನ್ ಅಂತ ನೀವು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗೆ ಈ ಥರ ಒಂದು ನಿಮಗೆ ವೆಬ್ಸೈಟ್ ಕಾಣುತ್ತೆ, ಇಂಡಿಯನ್ GDS ಆನ್ಲೈನ್ ಅಂತ. ನೀವು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ನಿಮಗೆ ಹೋಮ್ ಪೇಜ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ತಳಗೆ GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಇದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಡಿ. ಅದರ ನೆಕ್ಸ್ಟ್ ಇರುತ್ತೆ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ರೆಡ್ ಕಲರಲ್ಲಿ, ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದೇ GDSನೇ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೋಗಿ ನಿಮಗೆ ತಳಗೆ ನೋಡ್ಬೋದು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಅಂತ ಇದೆಯಲ್ಲ, ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಸ್ಟೇಟ್ಸ್ಗಳ ಹೆಸರು ಕಾಣ್ತೈತಿ. ಅದರ ಮೇಲೆ ನೀವು ಚೆಕ್ ಮಾಡ್ಕೋಬೋದು. ಈಗ ನಂದು ಕರ್ನಾಟಕ ಅಂದರೆ ನನ್ನ ಶಾರ್ಟ್ ಲಿಸ್ಟ್ನ ನಾನು ಈಗ ನೋಡ್ಬೋದು. ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು PDF ಓಪನ್ ಆಗುತ್ತೆ. ಈ PDFಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅಂತ ನೀವೇನು ಅಪ್ಲಿಕೇಶನ್ ಹಾಕುವಾಗ ಇರುತ್ತಲ್ವ, ಅದನ್ನು ನೀವು ಇಲ್ಲಿ ಸರ್ಚ್ ಬಟನ್ ಮೇಲೆ ಸರ್ಚ್ ಮಾಡಿದರೆ ನಿಮಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಬರೀ ನಂದು ಅಪ್ಲಿಕೇಶನ್ ಹಾಕಿದ್ದು ನಾನು ತೋರಿಸ್ತೀನಿ. ನಂದು ಚೆಕ್ ಮಾಡೋ ರಿಜಿಸ್ಟರ್ ನಂಬರ್ ಹಾಕಿ ಎಷ್ಟು ಪೇಜಸ್ಗಳಿರ್ತವೆ, ಟೋಟಲ್ 36 ಪೇಜಸ್ ಇರ್ತವೆ. ಅದರಲ್ಲಿ ನಿಮ್ಮದು ಎಲ್ಲಿದೆ ಅಂತ ಚೆಕ್ ಮಾಡಬೇಕು ಅಷ್ಟೇ. ನಾನು ಅಪ್ಲಿಕೇಶನ್ನ ಫಿಲ್ ಮಾಡಿರೋದ್ರಿಂದ ನನ್ನ ರಿಜಿಸ್ಟರ್ ನಂಬರನ್ನು ನಾನು ಇಲ್ಲಿ ಟೈಪ್ ಮಾಡ್ತೀನಿ. ನೋಡೋಣ ಬನ್ನಿ ನಂದು ಸೆಲೆಕ್ಟ್ ಆಗಿದೆಯಾ ಇಲ್ವಾ ಅಂತ. ನೀವು ಹಾಗೆ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಫ್ನ ನೀವು ಇಲ್ಲಿ ಟೈಪ್ ಮಾಡ್ತಾ ಇದ್ದಂಗೆ ನೀವು ಸೆಲೆಕ್ಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇದೇ ಥರ ಇನ್ನಷ್ಟು ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಿತ್ತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟಾಪಿಕ್ ಯಾವ ಥರ ಇರಬೇಕು ಅಂತ. I'm a king, but I vibe with my saint. They call me a bad man, that's a fucking good thing.